ನಮಸ್ತೆ ಗೆಳೆಯರಿಗೆ. ಚಿತ್ರಾನ್ನ ಪುಳಿಯೋಗರೆ ಓಕೆ ಕೊಡ್ತಾ ಇದ್ದೀವಿ ನೋಡ್ರಿ. ಇದು ಚಿತ್ರಾನ್ನ, ಇದು ಪುಳಿಯೋಗರೆ. ಇದು ಒಂದು ಸ್ಟೇಜ್ ತೋರಿಸ್ಬಿಡೋಣ ಅದನ್ನ. ಓಕೆ ಸಿಗಳಪ್ಪ. ತಳಪ್ಪ ಆಡ, ಇನ್ನೊಂದು ಆಡ. ಓಕೆ 4 ಆಪ್ಷನ್ ಇರ್ತದೆ. ಇದು ಚಿತ್ರಗೀತೆ, ಚಿತ್ರಾನ್ನ. ನಾವು ಶಾರ್ಟ್ ಆಗಿ ಹೇಳ್ತೀವಿ ಸರ್ ಕೆಲವೊಂದನ್ನು. ಇದು ಮಂಡಕ್ಕಿ ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ ಮತ್ತು ಮಂಡಾಳು. ಮತ್ತು ಇದು ಪುಳಿಯೋಗರೆ, ಪುಳಿ. ಆಮೇಲೆ ಇದು ಅವಲಕ್ಕಿ, ಅವಲ. ಇಷ್ಟು ಐಟಮ್ ನಮ್ಮ ಹತ್ರ ಸಿಗುತ್ತೆ. ಆಮೇಲೆ ಇದು ಸೌತೆಕಾಯಿ ಬಜ್ಜಿ. ಸ್ನೇಹಿತರೆ ಏನು ಬಿಡ, ನಿಮ್ಮ ಒಂದು ಹಾಫ್ ಪುಳಿಯೋಗರೆ, ಒಂದು ಬಜ್ಜಿ, ಒಂದು ಪುಳಿಯೋಗರೆ. ಇದು ಪುಳಿಯೋಗರೆ ತೊಗೊಳ್ಳಿ, ಬಜ್ಜಿ ತೊಗೊಳ್ಳಿ. ಎಷ್ಟು? ಒಂದು ಹಾಫ್ ಮಂಡಕ್ಕಿ. ಮತ್ತೇನು ತಂದಿದ್ದೆಪ್ಪ? ಅಷ್ಟಕ್ಕೆ ಸಾಕು ಮಾಡಿದೀಯಾ? ಐತೆ, ಚಿತ್ರಾನ್ನ ಐತೆ, ಪುಳಿಯೋಗರೆ ಐತೆ, ಅವಲಕ್ಕಿ ಐತೆ. 4 ಆಪ್ಷನ್ ಇದೆ. ಯಾವ ಆಪ್ಷನ್ಯಾಗ ಆಡ್ತೀರಿ? ಮಂಡಕ್ಕಿ, 2 ಮಂಡಕ್ಕಿ ತೊಗೊಳ್ಳಿ. ಇದು ಮಂಡಕ್ಕಿ ತೊಗೊಳ್ಳಿ. ಬಾರ ವಿಚಾರಣೆ ಮಾಡಿ. ನಮಸ್ತೆ ಗೆಳೆಯರಿಗೆ. ಹೇಳಿ, ಏನ್ ಕೊಡೋಣ? ಪೂರಿ ಇಲ್ಲ, ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ, ಮಂಡಕ್ಕಿ. ಚಿತ್ರಾನ್ನ, ಪುಳಿಯೋಗರೆ ಓಕೆ ಕೊಡ್ತಾ ಇದ್ದೀವಿ ನೋಡ್ರಿ. ಇದು ಚಿತ್ರಾನ್ನ, ಇದು ಪುಳಿಯೋಗರೆ. ಇದು ಒಂದು ಸ್ಟೇಜ್ ತೋರಿಸ್ಬಿಡೋಣ ಅದನ್ನ. ಓಕೆ ಸಿಗಳಪ್ಪ. ತಳಪ್ಪ ಆಡ, ಇನ್ನೊಂದು ಆಡ. ಓಕೆ. ನಮಸ್ಕಾರ ಸರ್. ನಮ್ಮ ಹೆಸರು ವೆಂಕಟೇಶ್ ಅಂತ. ಜನ ಪ್ರೀತಿಯಿಂದ ಮೆಚ್ಚಿ ಶಿವರಾಜ್ ಅಂತ ಕರೀತಾರೆ. ಆದ್ರೂ ನಾವು ರಾಜ್ಕುಮಾರ್ ಅಭಿಮಾನಿ, ಅಪ್ಪಟ ಅಭಿಮಾನಿಗಳು ನಾವು. ಶಿವರಾಜ್ ಕುಮಾರ್ ಪಿಕ್ಚರ್ ಬಂತಂದ್ರೆ ಫಸ್ಟ್ ಶೋ ನೋಡೇ ಮುಂದಿನ ವ್ಯವಹಾರ ನಾನು ಮಾಡೋದು. ಪುಳಿಯೋಗರೆ ಕೊಡೋಣ ತೊಳಿ. ಅರ್ಧ ಮಂಡಕ್ಕಿ, ಒಂದು ಹಾಫ್ ಮಂಡಕ್ಕಿ, ಇದೊಂದು ಬಜ್ಜಿ ತೊಳಿ. ಕಾಫಿ ಕಾಫಿ ಕುಡಿಯೋಣ. ಸ್ನೇಹಿತರೆ ಮಾತಾಡಿ. ಆಟ ಆಡಿದ್ರಾ ಸ್ನೇಹಿತರೆ? ಮತ್ತೆ ನೀವೇ ಆಡಿದ್ರಾ? ಏನೇನು ತಂದಿ? ಪಟ ಹೇಳಪ್ಪ. ಆಟ ಬಿಲ್ ಎಲ್ಲ ಕ್ಲಿಯರ್ ಆಗೈತಾ? ಹೌದು ಹೌದು ಹೌದು. ನಿಮ್ದ ನಿನಗೆ ಗೊತ್ತಲ್ಲ ರೇಟ್? ಕೇಳೋಂಥ ಅವಶ್ಯಕತೆ ಇರ್ತದೆ. ಹಳ ಬಿಟ್ಟು ನಾನು ಕೇಳೋಂಥದ್ದು ಇರಲ್ಲ. ಅವ್ರಿಗೆ ತಿಳಿದು ಅವರೇ ಕೊಟ್ಟೋಗಿರ್ತಾರೆ, ಇಷ್ಟ ಆಗಿರ್ತದೆ ಅಂತ. ಹೇಳಿ ಸ್ನೇಹಿತರೆ. ಎಷ್ಟಾಟ ಆಡಿ? ಎಸ್ ತಳಿ. ಇದು ಆಟ 40ಕ್ಕೆ ಏನು ಮಾಡ್ತಾ ಇದೀನಿ. ಗೆಳೆಯರ ಇದ್ರಾಗ ಎಷ್ಟಾಟ ಆಡಿದ್ರೆ? 40 ತೊಳಿ. ಇಲ್ಲ, ಅದು ಸುಳ್ಳದು. ಇಲ್ಲ, ಆ ಥರ ನಾನು ನಂಗೆ ಹೇಳೋಕ್ಕೋಲ್ಲ. ಅದು ಫಸ್ಟ್ ಶಿವರಾಜ್ ಕುಮಾರ್ದು ಮಾರ್ನಿಂಗ್ ಶೋ ಅದು ರಿಲೀಸ್ ಆದ ಬೆಳಗಿನ ಜಾವ 5 ಗಂಟೆಗೆ ಆಗ್ಬೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 2 ಗಂಟೆ ಆದ್ರೂ ಆಗ್ಬೋದು. ಆ ಟೈಮ್ಸ್ ನೋಡಿ ನಾನು ಆ ಟೈಮಿಗೆ ಹೋಗಿ ಫಸ್ಟ್ ನೋಡಲೇಬೇಕು. ಓಕೆ, ಧನ್ಯವಾದಗಳು. ಎಸ್ ಶಿವರಾಜ್, ಪುನೀತ್, ರಾಜ್ ಫ್ಯಾಮಿಲಿ. ಆಮೇಲೆ ಬೇರೆ ಫಿಲಮ್ ನೋಡ್ತೀನಿ, ನೋಡಲ್ಲ ಅಂತಲ್ಲ. ಆದರೆ ಅವರು ಅಂದ್ರೆ ನಮ್ಗೆ ಭಾಳ ಪಂಚಪ್ರಾಣ. ಹೇಳಿ ಸರ್. ಇದಕ್ಕೆ ನಮಸ್ಕಾರ ಸ್ನೇಹಿತರೆ. ಒಂದು ಅರ್ಧ ಪುಳಿಯೋಗರೆ ಬಿಡುಗಡೆ ಮಾಡೋಣ. ತಾಳಿ ಸ್ನೇಹಿತರೆ. ಆಮೇಲೆ ಅದಿರಲಿ ಆ ವಿಚಾರ. ಆಮೇಲೆ ಇಲ್ಲಿ ಹೋಟ್ಲು ಮಾಡಿ, ಹೋಟೆಲ್ ಹೆಸರು ಶಿವರಾಜ್ ಅಂದ್ರೆ ನಾನು ನಿಮ್ಮ ಮಾಡಿರೋದು. ಇಲ್ಲಿ ಚಿತ್ರಾನ್ನ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ, ಅವಲಕ್ಕಿ ಸಿಗುತ್ತೆ, ಮಂಡಕ್ಕಿ ಸಿಗುತ್ತೆ. 4 ಆಪ್ಷನ್ ಇರ್ತದೆ. ಇದು ಚಿತ್ರಗೀತೆ, ಚಿತ್ರಾನ್ನ. ನಾವು ಶಾರ್ಟ್ ಆಗಿ ಹೇಳ್ತೀವಿ ಸರ್ ಕೆಲವೊಂದನ್ನು. ಇದು ಮಂಡಕ್ಕಿ ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ ಮತ್ತು ಮಂಡಾಳು. ಮತ್ತು ಇದು ಪುಳಿಯೋಗರೆ, ಪುಳಿ. ಆಮೇಲೆ ಇದು ಅವಲಕ್ಕಿ, ಅವಲ. ಇಷ್ಟು ಐಟಮ್ ನಮ್ಮ ಹತ್ರ ಸಿಗುತ್ತೆ. ಆಮೇಲೆ ಇದು ಸೌತೆಕಾಯಿ ಬಜ್ಜಿ ಇದು. ಆಮೇಲೆ ಇದ್ರಾಗೆ ವೆರೈಟಿ ಸಿಗುತ್ತೆ. ಸೌತೆಕಾಯಿ ಸಿಗುತ್ತೆ, ಮೂಲಂಗಿ ಸಿಗುತ್ತೆ, ಸೀಮೆ ಬದನೆಕಾಯಿ ಸಿಗುತ್ತೆ, ಮತ್ತು ಮೆಣಸಿಗೆ ಸಿಗುತ್ತೆ. ಇಷ್ಟೆಲ್ಲ ಇದ್ರಾಗ ವೆರೈಟಿ ಇರ್ತದೆ. ನಾನು ಹೋಟ್ಲ್ ಸ್ಟಾರ್ಟ್ ಮಾಡಿದ್ದು 5 ರೂಪಾಯಿಗೆ ಒಂದು ತಿಂಡಿ, ಒಂದು ಮೆಣಸಿಗೆ, ಒಂದು ಹಾಫ್ ಟೀ ಕೊಟ್ಟರಿಂದ ಸ್ಟಾರ್ಟ್ ಮಾಡಿದ್ದು 1993. 31 ವರ್ಷ ಇವತ್ತಿಗೆ ರನ್ನಿಂಗ್. ಅವತ್ತಿನಿಂದ ಇವತ್ತಿನವರೆಗೂ ಅದೇ ಟೇಸ್ಟ್, ಅದೇ ರುಚಿ, ಅದೇ ಕಂಟಿನ್ಯೂ. ಅದ್ರಾಗ ಯಾವುದೋ ಡಿಫ್ರೆನ್ಸ್ ಮಾಡಿಲ್ಲ. ಆಮೇಲೆ ಕೆಮಿಕಲ್ ಐಟಮ್ ಯಾವುದೂ ಇರಲ್ಲ. ಹಂಗೆ ನ್ಯಾಚುರಲ್ ಆ ಟೇಸ್ಟ್ ನೋಡಿ ಜನ ಇವತ್ತಿಗೂ ಕೂಡ ಅದೇ ಕ್ರೌಡ್ ಮೇಲೆ ಅದೇ ಟೇಸ್ಟಲ್ಲಿ ಜನ ಮೆಚ್ಚಿ ಊಟ ಮಾಡೋದು. ಆಮೇಲೆ ಸ್ವಲ್ಪ ರೇಟ್ ಕೂಡ ನಾನು ಮಾರ್ಕೆಟ್ಗಿನ ಒಂದು 5 ರೂಪಾಯಿ ಕಮ್ಮಿ ಇರ್ತದೆ. ನಾನು ಯಾವತ್ತಾಗಲಿ ನಾನು ಇಷ್ಟು ವರ್ಷಕ್ಕೆ ಒಂದು 4 ಬಾರಿ ನಾನು ರೇಟ್ಗಳು ಡಿಫ್ರೆನ್ಸ್ ಮಾಡ್ಕೊಂಡು ಬಂದಿರೋದು. ಕಾಂಬಿನೇಷನ್ ಇದೆಯಾ? ಕಾಂಬಿನೇಷನ್ ಅದನ್ನ ಕಾಂಬಿನೇಷನ್ ಅನ್ಬೇಕು. ಎಸ್ ಎಸ್
ಮತ್ತೆ ಇದಕ್ಕೆ ಚಟ್ನಿ ಗಿಟ್ನಿ ಯಾವ್ದು ಸಿಗಲ್ಲ ನನ್ನ ಹತ್ರ. ಮತ್ತೆ ಬಾಳೆದೆಲೆ ಮತ್ತೆ ಪೇಪರ್ ನನ್ನ ಹತ್ರ. ತಟ್ಟೆ ಪ್ಲೇಟ್ ಯಾವ್ದು ಚಮಚ ಸ್ಪೂನ್ ಯಾವ್ದು ಇರಲ್ಲ. ನನಗೆ ಜನಕ್ಕೆ ಪ್ರೀತಿಯಿಂದ ಮಾತಾಡಿಸಿ ನನಗೆ ಅಭ್ಯಾಸ ಹೊರತು ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ನನ್ನ ಬಿಸ್ನೆಸ್ ಆಗಿರ್ಬೇಕು. ಮತ್ತೆ ಮೇಲೆ ಅಥವಾ ಇನ್ನೊಂದು ವಿಷಯ ಏನಂದ್ರೆ ನಾನು ಗಿರಾಕಿ ಬಂದನ್ನ ಗಿರಾಕಿ ತರ ಟ್ರೀಟ್ಮೆಂಟ್ ಮಾಡಲ್ಲ. ನನ್ನ ಆತ್ಮೀಯ ಸ್ನೇಹಿತರ ರೀತಿಯಲ್ಲಿ ನಾನು ಅದನ್ನ ಟ್ರೀಟ್ಮೆಂಟ್ ಮಾಡ್ತಿರ್ತೀನಿ. ಹಂಗಾಗಿ ಅವ್ರಿಗೆ ಹೋಟ್ಲು ಒಂದ್ಸಲ ನಾನು ಎಲ್ಲ ನನ್ನ ಮನೆಗೆ ಬಂದೀನಿ ಅನ್ನೋ ಒಂದು ಅಭಿಮಾನ. ಎಸ್ ಏನಾಡ್ತಾರ ಒಂಥರ ಖುಷಿಯಾಗೆ ಇದು ಮಾಡ್ತೀವಿ. ಏನ್ ತಗೋಬೇಕಂತ ಆಸೆ ಐತೆ. ಚಿತ್ರಾನ್ನ, ಪುಳಿಯೋಗರೆನ, ಅವಲಕ್ಕಿನ, ಮಂಡಕ್ಕಿನ ಯಾವ್ದ್ರ ಮನೆಗೆ ಆಡ್ತೀರಿ. 4 ಆಪ್ಷನ್ ಇದೆ. ಮಂಡಳ ಅಂತೀವಿ. ಈ ಕಡೆ ಪುಳಿಯೋಗರೆ, ಇದು ಪುಳಿಯೋಗರೆ, ಇದು ಪ್ರೀತಿಯಿಂದ ಪುಳಿ ಅಂತೀವಿ. ಅವಲಕ್ಕಿ ಇಂದ ಪ್ರೀತಿಯಿಂದ ಅವಲ ಅಂತೀವಿ. ಅವಾಗ ನೀನು ಶೂಟ್ ಮಾಡ್ಬೇಕು. ಅವಾಗ ಬಂದ್ರೆ ಮಸ್ತ್. ಕೇಳಪ್ಪ, ವಿಚಾರ ಬೇಡ. ಅದರಲ್ಲಿ ಒಂದು ಹೆಚ್ಚು ಕಮ್ಮಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೆ ನಾವು. 1993 ಸ್ಟಾರ್ಟ್ ಆಯ್ತು. ಅದೇನೋ ಒಂದ್ಸಲ ಹಿಂಗ ಅಂದೆ, ಶಿವಣ್ಣ ಅದು ಟೆಂಡರ್ ಚೆನ್ನಾಗೈತೆ, ಅದೇ ತರ ಕೊಡೋದು ನಮ್ಗೆ ಖುಷಿಯಾಗೆ. ಅದೇನೋ ಒಂದು ಅಭಿಮಾನಿಗಳಿಗೆ ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ, ಮಂಡಕ್ಕಿ 4 ಆಪ್ಷನ್. ಇಡ್ಲಿ, ಸಾಂಬಾರು ಯಾವುದು ನನ್ನ ಸಿಗಲ್ಲ. ಆಮೇಲೆ ಚೇಂಜು ಆಗಲ್ಲ ನನ್ನ. ಆಮೇಲೆ ಮತ್ತೆ ವರ್ಕರ್ಸ್ ಅಂತ ಎಲ್ಲ ಮನೆಯೇ. ಯಾಕಂದ್ರೆ ಹೋಟೆಲ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವರ್ಕರ್ಸ್ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತದೆ. ಮನೆಯವರಿಂದ ರಜಾನು ಕಮ್ಮಿ ಆಗ್ತವೆ, ಮತ್ತೆ ಮನೆಯವರು ಅಡ್ಜಸ್ಟ್ಮೆಂಟ್ ಚೆನ್ನಾಗಿರ್ತೈತೆ. ಸ್ವೀಕರಿಸಿ ಇಟ್ಕೊಂಡು ಬಜ್ಜಿ 2 ಹಾಕನ. ಓಕೆ, ಇದು ಆಟ ಮುಂದುವರ್ಸಿ. ಇದು ಬೆಳಗ್ಗೆ 10:30 11 ಗಂಟೆ ತನಕ ಇದು ಆಟ. ಈ ಆಟ ಮತ್ತೆ 1 ಗಂಟೆಯಿಂದ ಮತ್ತೆ ಮುದ್ದೆ ಸಾರು, ಚಿಕನ್ ಸಾರು ಮಧ್ಯಾಹ್ನ 1 ಗಂಟೆ ಮೇಲೆ. ರಾತ್ರಿಗೆ ಏನು ಸಿಗಲ್ಲ. ನಾನು ಬೇರೆ ಕಡೆಯಿಂದ ನಾನು ಕೆಲಸ ಮಾಡ್ತಿದ್ದೆ. ಅವಾಗ ನಾನು ಸಣ್ಣ ಹುಡುಗಿದ್ದಾಗ ಅಲ್ಲಿ ಅಭ್ಯಾಸ ಮಾಡ್ತಿದ್ದೆ. ಹೋಟ್ಲ್ ಬಿಸ್ನೆಸ್ ಮಾಡ್ಬೇಕಂತ ಸ್ವಂತವಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸ್ವಂತವಾಗಿ ಸ್ಟಾರ್ಟ್ ಮಾಡಿಕೊಂಡ್ಮೇಲೆ ಇಲ್ಲೇ ವರ್ಷಕ್ಕೆ ಭಗವಂತ ಇದೇ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಂಬಂದ. ಬೇರೆ ಕಡೆಯಿಂದ ನಾನು ಕಲಿತು ನಾನು ಸ್ವಂತವಾಗಿ ಮಾಡಬೇಕು ಅನ್ನೋದು ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಈ ರೀತಿ ವ್ಯವಹಾರ ನಡೆಸ್ತಾರೆ. ಬಜ್ಜಿ ಬೇರೆ ಇದು ಪ್ಯಾಕಿಂಗ್ ರೆಡಿ ಆಗ್ತದೆ. ಸ್ನೇಹಿತರೆ, ಇದು ಚಿತ್ರಗೀತೆ. ಇದು ಅವಲಕ್ಕಿ, ಇದಕ್ಕೊಂದು ಮೆಣಸಿನ ಒಂದು ಬಜ್ಜಿ ಬಿಡುಗಡೆ ಮಾಡಿರ್ತೀನಿ. ಇದನ್ನ ಸಂತೋಷ ತಾವು ಸ್ವೀಕರಿಸ್ಬೇಕಂತ ಮನವಿ. ಅದು ಜೋಶು ನಾನು ಏನು ವ್ಯವಹಾರ ಆರಂಭ ಮಾಡಿದ ಅಲ್ಲಿಂದ ಇಲ್ಲಿವರೆಗೂ ಆ ಜೋಶ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಅದು ವ್ಯವಹಾರ ನಡೆಯಿತು ಬಿಡುತ್ತೋ ಅದು ಸೆಕೆಂಡ್. ಆದ್ರೆ ಆ ಜೋಶ್ ವ್ಯವಹಾರದಲ್ಲಿ ಯಾವತ್ತೂ ನಾನು ಕಳ್ಕ. ಆಮೇಲೆ ಅತಿ ಹೆಚ್ಚಾಗಿ ನಂತಾಗೆ ಈ ಬಡವರು, ಆಮೇಲೆ ವಿದ್ಯಾರ್ಥಿಗಳು ಅತಿಯಾಗಿ ನನಗೆ ಅಡ್ಜಸ್ಟ್ ಆಗಂತ ಜನ ಅತಿ ಹೆಚ್ಚಾಗಿ ನನಗೆ ಲೈಕ್ ಮಾಡೋರು ಅಂದ್ರೆ ವಿದ್ಯಾರ್ಥಿಗಳು. ಖುಷಿಯಾಗಿ ಮಾತಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ರೇಟು ಕೂಡ ಕಮ್ಮಿ ದರದಾಗ ಸಿಗುತ್ತಲ್ಲ, ಹಂಗಾಗಿ. ಆಮೇಲೆ ಟೇಸ್ಟ್ 1 ಪಾಯಿಂಟ್. ಅವರು 10 ರೂಪಾಯಿ ಕೊಟ್ನಿ ಇಲ್ಲ ಅಂತ ಕಳ್ಸೋದು ಕಮ್ಮಿ ನಾನು. ಯಾಕಂದ್ರೆ ಈಗ ಕೆಲವರು ಇಲ್ಲ ಅಂದಿರ್ತಾರೆ, ಕೆಲವರು ತೀರಾ ಇಲ್ಲಪ್ಪ ಇವತ್ತು ಆಯ್ತು. ಇದು ಎಲ್ಲ ಸೇರಿ ಒಂದು ಟೋಟಲಿ ಒಂದು 30 kg ರೇಜ್. ಈಗಿನ ಮಾರ್ಕೆಟ್ಗೆ ಎಲ್ಲ ಒಂದೇ ರೇಟಲ್ಲಿ ಇಟ್ಟಿರೋದು. ಯಾವುದು ಕೂಡ ನಾನು ಅದು ಜಾಸ್ತಿ ಕಮ್ಮಿ ಅಂತ ಯಾವ್ದು ಮಾಡಿಲ್ಲ. ಎಲ್ಲ ಒಂದೇ ರೇಟ್ ಫಿಕ್ಸ್ ಇಲ್ಲಿ. ಆಫ್ ಅಂದ್ರೆ ಈಗ 20 ರೂಪಾಯಿ ಒಂದು ತಿಂಡಿ, ಒಂದು ಬಜ್ಜಿ ಸೇರಿ. ಆಫ್ ತಿಂಡಿ ಸೇರಿ ಒಂದು ಫುಲ್ ತಿಂಡಿ ಕೊಟ್ಟು 2 ಬಜ್ಜಿ ಕೊಟ್ಟರೆ 40 ರೂಪಾಯಿ ತಾಂತಿ ಸೇರಿ. ಎಲ್ಲರದು ಅಷ್ಟೇ. ಇಡ್ಲಿ ಮಾಡೋ ಗೋಜಿಗೋಬೇಕು ಅಂದ್ರೆ ಅದ್ರ ರಿಸ್ಕ್ ಜಾಸ್ತಿ, ಮತ್ತೆ ಪೇಷನ್ಸ್ ಇರಲ್ಲ. ಅದಕ್ಕೆ ಅದು ಸಣ್ಣಗಾತು, ಇದು ಬಿಸಿ ಇಲ್ಲ, ಅದು ಸಮಸ್ಯೆಗಳಾಗ್ತವೆ. ಆಮೇಲೆ ಅದಕ್ಕೆ ತಾಳ್ಮೆಯಿಂದ ವ್ಯವಹಾರ ಆಗೋಂಥ ಪ್ಲೇಸ್ನಾಗ ಇಡ್ಲಿ ಫಾಸ್ಟ್ ಇದು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇಡ್ಲಿ ಕೊಡಕ್ ಆಗಲ್ಲ. ಆಮೇಲೆ ತಣ್ಣಗಾತು, ಚಟ್ನಿ ಸಾಡೆ ಇತ್ತು, ಈ ತರ ಎಲ್ಲ ಸಮಸ್ಯೆ ಆಗುತ್ತೆ ಅಂತಾನೆ. ಆಮೇಲೆ ನಮ್ಮಲ್ಲಿ ಜನನು ಕಮ್ಮಿನೇ ಅಲ್ಲ. ಜನ ಇದನ್ನ ಮೆಚ್ಚಿದರೆ ನಾನು ಇದನ್ನ ಮಾಡ್ಕೊಂತ ಹೋಗ್ತೇನೆ. ರಜಾ ಇಲ್ಲ, ನಮ್ಗೆ ಏನಾದ್ರು ಕಷ್ಟ ಸುಖ ಬಂದಾಗ ಅಷ್ಟೇ ರಜಾ. ಬೆಳಗ್ಗೆ 5:30 ಬರ್ತೀವಿ, ಮಾಡೋದಕ್ಕೆ 7:30 ಅಷ್ಟೊತ್ತಿಗೆ ರೆಡಿ ಆಗ್ಬೇಕು. 7:30 ಆಟ ಶುರು ಆಗುತ್ತೆ. 7:30 ಇದೆಲ್ಲಿ ನಿರಂತರ, ಇದೆಲ್ಲಿ ಬೇಗ ಎಷ್ಟು ಬೇಗ ಕ್ಲೋಸ್ ಆಗುತ್ತೆ ಅಷ್ಟೇ. ಮತ್ತೆ ಇದು ಖಾಲಿ ಆಯ್ತು ಮತ್ತೆ ಮಾಡುವ ಸೀನ್ ಏನಿಲ್ಲ. ಎಲ್ಲ ಖಾಲಿ ಆಯ್ತು ಕ್ಲೋಸ್. ಮತ್ತೆ ಸೆಕೆಂಡ್ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಚಿಕನ್ ಊಟ. ಗಂಗಾ ಗುಂಪಿಕ ಚಿವಟಿ ಆಪೋಸಿಟ್. ಓಕೆ, ಧನ್ಯವಾದಗಳು.